ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ, ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಬದುಕು ರಂಗೋಲಿ ಇದ್ದ ಹಾಗೆ, ತಪ್ಪಾದರೆ ನಾವೇ ಅಳಿಸಿ ಬಿಡಿಸಬೇಕು, ಬೇರೆಯವರಿಗೆ ತಿದ್ದಲು ಅವಕಾಶ ಕೊಡಬಾರದು. ಹೋಟೆಲ್ನಲ್ಲಿ ಊಟ ತಿನ್ನೋಕೆ ಹಣ ಬೇಕು, ಅಮ್ಮನ ಕೈತುತ್ತು ತಿನ್ನೋಕೆ ಋಣ ಬೇಕು. ಶ್ರಮಪಟ್ಟು ದುಡಿಯುವವನು ಕ್ರಮಬದ್ಧವಾಗಿ ಖರ್ಚು ಮಾಡುತ್ತಾನೆ, ಶ್ರಮವಿಲ್ಲದೆ ದುಡಿಯುವವನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುತ್ತಾನೆ. ಶ್ರಮಪಟ್ಟಾಗಲೇ ದುಡ್ಡಿನ ಬೆಲೆ ಗೊತ್ತಾಗುತ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕೆಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಬದುಕಲ್ಲಿ ಸಮಯ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ. 100 ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ಫಲ, ದೇವರ ಮುಂದೆ ದೀಪ, ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ನಿಮ್ಮ ಸಾಧನೆ ಹೇಗಿರಬೇಕೆಂದರೆ ನಿಮ್ಮ ಕೀರ್ತಿಯನ್ನು ಕೇಳಿದಾಗಲೆಲ್ಲ ಶತ್ರುಗಳ ಬಿಪಿ ಏರುತ್ತಲೇ ಇರಬೇಕು. ಹಿಂದಕ್ಕೆ ಎಳೆಯಲು ಜನ ಇರುತ್ತಾರೆ, ನೀವು ಮುಂದೆ ನೋಡುತ್ತೀರಿ ಅಷ್ಟೇ. ಹಿಂದೆ ತಿರುಗಿದರೆ ಎಳೆದವರು ಗೆದ್ದು ಬಿಡುತ್ತಾರೆ. ಬೆಳೆಸಲು ಆ ಭಗವಂತನಿರುವಾಗ ತುಳಿಯಲು ಎಷ್ಟು ಬಲವಂತರು ಬಂದರೇನಂತೆ. ಪತ್ನಿಯ ಉತ್ತಮ ಗೆಳೆಯ ಪತಿಯಾಗಿರಬೇಕು, ಪತಿಯ ಅತ್ಯುತ್ತಮ ಗೆಳತಿ ಪತ್ನಿಯಾಗಿರಬೇಕು. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನನ್ನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಅನಿವಾರ್ಯತೆ ಇದ್ದಾಗ ನಮ್ಮ ಅವಶ್ಯಕತೆಗಾಗಿ ಬೆಳೆಸುವ ಸಂಬಂಧ ಬಹಳ ಕಾಲ ಬಾಳುವುದಿಲ್ಲ. ಪ್ರೀತಿಸುವ ಸಂಬಂಧವು ತುಂಬ ದಿನ ಉಳಿಯುವುದಿಲ್ಲ. ಸ್ವಾರ್ಥವಿಲ್ಲದ ಪ್ರೀತಿ ಮಾತ್ರ ಶಾಶ್ವತ. ಮಾತಿನಿಂದ ಮಾಡುವ ಗಾಯ ಕತ್ತಿಯ ಹೊಡೆತದ ಗಾಯಕ್ಕಿಂತಲೂ ತೀಕ್ಷ್ಣವಾದದ್ದು. ಆದುದರಿಂದ ಮಾತನಾಡುವಾಗ ಯೋಚಿಸಿ ಮಾತನಾಡಿ. ಒಳಗಡೆ ಒಂದು ಹೊರಗಡೆ ಒಂದು ಮಾತನಾಡುವವರಿಗೆ ಆತ್ಮೀಯರು ಹೆಚ್ಚು, ಇದ್ದಿದ್ದು ಇದ್ದ ಹಾಗೆ ಹೇಳೋರಿಗೆ ವೈರಿಗಳು ಹೆಚ್ಚು. ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ಬಲಶಾಲಿಯಾಗಿರಲಿ, ಅನಾವಶ್ಯಕ ವಿಷಯಕ್ಕೆ ತಲೆ ಹಾಕಬಾರದು. ಜೀವನದಲ್ಲಿ ಹಣವನ್ನ ಎಷ್ಟು ಬೇಕಾದರೂ ಗಳಿಸಬಹುದು, ಹಣದಿಂದ ಏನನ್ನು ಬೇಕಾದರೂ ಖರೀದಿಸಬಹುದು. ಆದರೆ ಹಣದಿಂದ ಖರೀದಿಸಲಾಗದವು ಎಂದರೆ ಸಮಯ, ಸಂತೋಷ, ಸ್ನೇಹ, ಪ್ರೀತಿ, ನಂಬಿಕೆ ಮತ್ತು ಆರೋಗ್ಯ. ಇವುಗಳು ಚೆನ್ನಾಗಿರುವಾಗಲೇ ಕಳೆದು ಹೋಗದಂತೆ ಕಾಪಾಡಿಕೊಳ್ಳಿ. ಯಾವುದೇ ಸಂದರ್ಭದಲ್ಲಾದರೂ ನಿಮ್ಮ ಜೊತೆಯಾಗಿ ನಿಲ್ಲುವ ಸ್ನೇಹಿತರು ಸಿಗುವುದು ತುಂಬ ಅಪರೂಪ. ಅಂತಹ ಸ್ನೇಹವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಮಿಕ್ಕಿದ್ದೆಲ್ಲವನ್ನ ದೇವರಿಗೆ ಬಿಡು. ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ನನಗಿಲ್ಲ, ಹಾಗಾಗಿ ಯಾರನ್ನು ಒತ್ತಾಯವಾಗಿ ನನ್ನ ಜೊತೆ ಮಾತನಾಡಿ ಅಂತಾನೂ ಹೇಳುವುದಿಲ್ಲ. ಅವರವರ ಜೀವನ, ಅವರ ನಿರ್ಧಾರ. ಇಕ್ಕಟ್ಟಾದ ರಸ್ತೆಗಳು ಮನುಷ್ಯನನ್ನು ಉತ್ತಮ ಚಾಲಕನನ್ನಾಗಿ ಮಾಡುತ್ತವೆ. ಕಷ್ಟದ ಹಾದಿಗಳು ಮನುಷ್ಯನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಕಳೆದ ದಿನಗಳ ಸ್ಮರಿಸು, ಇಂದಿನ ದಿನವ ಅನುಭವಿಸು, ನಾಳೆಯ ದಿನಕ್ಕೆ ನಂಬಿಕೆಯಿಂದ ಜೀವಿಸು. ಜೀವನ ಅನ್ನೋದು ಒಂದು ಗಡಿಯಾರದ ಥರ. ಮೇಲೆ ಇದ್ದವರು ಕೆಳಗೆ ಬರಲೇಬೇಕು, ಕೆಳಗೆ ಇದ್ದವರು ಮೇಲೆ ಬರಲೇಬೇಕು. ಕಸಿದುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬುವುದಿಲ್ಲ, ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಇರುವುದಿಲ್ಲ. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ. ಈ ಪ್ರಪಂಚದ ತುಂಬ ಅವಕಾಶವಾದಿಗಳೇ ತುಂಬಿಕೊಂಡಿದ್ದಾರೆ. ಯಾರು ಯಾವ ಕ್ಷಣ ಹೇಗೆ ಪ್ರವರ್ತಿಸುತ್ತಾರೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು. ಮಂದಹಾಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಮುಖದಲ್ಲಿ ನಗು ಇದ್ದರೆ ಜಗತ್ತೇ ನಿಮ್ಮನ್ನ ಪ್ರೀತಿಸುತ್ತದೆ. ಎಲ್ಲವನ್ನು ಕಳೆದುಕೊಂಡಂತೆ ಒಂದು ದಿನ ನಟಿಸಿ ನೋಡು, ನಿನ್ನವರು ಯಾರು ಎಂದು ನಿನಗೆ ಅರ್ಥವಾಗುತ್ತದೆ. ನೆನಪಿರಲಿ, ಆಡಿಕೊಳ್ಳುವವರು ಯಾರೂ ಬಂದು ನಮ್ಮ ಜೀವನ ನಡೆಸುವುದಿಲ್ಲ. ನಮ್ಮ ಜೀವನವನ್ನ ನಾವೇ ನಡೆಸಬೇಕು. ಸುಮ್ಮನೆ ಯಾವ ವ್ಯಕ್ತಿಯೂ ಕೂಡ ಮೌನಿಯಾಗಲ್ಲ. ಎದೆಯಲ್ಲಿ ಯಾರಿಗೂ ಹೇಳದ ನೋವಿದ್ದಾಗಲೇ ವ್ಯಕ್ತಿ ಮೌನಿಯಾಗೋದು. ಕೇಳಿದ ಮಾತುಗಳನ್ನ ಅಲ್ಲಿಯೇ ಮರೆಯಬೇಕು. ಇಲ್ಲದಿದ್ದರೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೇಳುವುದರಿಂದ ಹಲವಾರು ಜೀವನಗಳು ನಾಶವಾಗುತ್ತವೆ.
ಎಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟೇ ಮರ್ಯಾದೆ, ಎಷ್ಟು ದೂರ ಇರ್ತೀಯೋ ಅಷ್ಟೇ ಗೌರವ. ಜೀವನದ 3 ಮಂತ್ರಗಳು: ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ನೀನು ಸೋಲ್ಬೇಕು ಅಂತ ಕಾಯ್ತಾ ಇರೋರ್ಗೋಸ್ಕರನಾದ್ರೂ ನೀನು ಗೆಲ್ಲಲೇಬೇಕು. ಹಸಿದ ಹೊಟ್ಟೆಗೆ 1 ಹೊತ್ತು ಅನ್ನ ಹಾಕಿ ನೋಡಿ, ಅವರು ಆ ಭಗವಂತನನ್ನ ನಿಮ್ಮಲ್ಲಿಯೇ ನೋಡುತ್ತಾರೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಎಷ್ಟು ಸಂಬಂಧಗಳಿವೆ ಅನ್ನೋದಕ್ಕಿಂತ ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಎಲ್ಲ ಮನೆಗಳಲ್ಲೂ ನೆಮ್ಮದಿ ಹಾಳು ಮಾಡಲು ಒಬ್ಬರು ಇದ್ದೇ ಇರುತ್ತಾರೆ. ಒಬ್ಬರ ಕಷ್ಟ ನೋಡಿ ನಿಮ್ಮ ಮನಸ್ಸು ಕರಗಿದ್ದೇ ಆದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ. ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಅವರ ಸಹಾಯಕ್ಕೆ ಮುಂದೆ ಬಂದಿದ್ದೇ ಆದಲ್ಲಿ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಸಾರ್ಥಕ. ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ, ಹುಳಿಯ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗಿರುತ್ತದೆ, ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಹೊಡೆದು ಹೋಗುತ್ತದೆ. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತದೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತದೆ, ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತದೆ, ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತದೆ, ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತದೆ, ಕ್ಷಮೆ ಸಂಬಂಧಗಳನ್ನು ಶುದ್ಧಿ ಮಾಡುತ್ತದೆ. ಹೆತ್ತವರು ದೇವರಿಗಿಂತಲೂ ದೊಡ್ಡವರು. ದೇವರು ಸಂತೋಷ ದುಃಖ ಎರಡನ್ನೂ ಕೊಡುತ್ತಾನೆ, ಆದರೆ ಹೆತ್ತವರು ಕೇವಲ ಸಂತೋಷವನ್ನು ಮಾತ್ರ ಕೊಡುತ್ತಾರೆ. ಹುಟ್ಟು ಹಬ್ಬ ಎಂದರೆ ನೀನು ಹುಟ್ಟಿದ ತಕ್ಷಣ ನಿನ್ನ ಅಳುವನ್ನು ನೋಡಿ ನಿನ್ನ ತಾಯಿ ನಗುವ ಆ ಮೊದಲ ದಿನವೇ ಹುಟ್ಟು ಹಬ್ಬ. ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಒಬ್ಬ ಶಿಕ್ಷಕನಂತೆ. ತಾಳ್ಮೆಯನ್ನ ಖರೀದಿಸಲು ಇಲ್ಲಿ ಕೋಪವನ್ನು ಮಾರಿದ್ದೇನೆ, ಕರ್ತವ್ಯವನ್ನು ನಿಭಾಯಿಸಲು ಇಲ್ಲಿ ಕನಸುಗಳನ್ನೇ ಮಾರಿದ್ದೇನೆ. ದುಡ್ಡು ಎಲ್ಲರಿಗೂ ಸಿಗುತ್ತೆ, ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗುವುದಿಲ್ಲ. ಸಿಕ್ಕಿದೆ ಅಂತ ಹಬ್ಬ ಮಾಡಿಕೊಂಡರೆ ಕೊನೆಗೆ ನಿನ್ನನ್ನು ನೀನು ಕಾಪಾಡಿಕೊಳ್ಳಲಾಗದಷ್ಟು ದುಸ್ಥಿತಿಗೆ ಜಾರುವುದು ಕಟ್ಟಿಟ್ಟ ಬುತ್ತಿ. ಎಲ್ಲಿಯವರೆಗೂ ನಿನ್ನನ್ನು ನೀನು ನಂಬುತ್ತೀಯೋ ಅಲ್ಲಿಯವರೆಗೂ ನಿನಗೆ ನಿನ್ನ ದಾರಿ ಕಾಣಿಸುವುದು. ಯಾರ ಸಹಾಯವೂ ಇಲ್ಲದೆ ಬದುಕಬಲ್ಲೆ ಎಂಬುದು ಅಹಂಕಾರವಲ್ಲ, ಅದು ಸ್ವಾಭಿಮಾನ. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು. ಆಸೆ ಪಟ್ಟವರು ನಿರಾಶೆ ಆಗಲೇಬೇಕು. ದೊಡ್ಡ ಸಾಧನೆ ಮಾಡಬೇಕೆಂದರೆ ತಲೆಯಲ್ಲಿ ಹುಚ್ಚು ಇರಬೇಕು, ಎದೆಯಲ್ಲಿ ಕಿಚ್ಚು ಇರಬೇಕು. ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಎಂದ ಬಸವಣ್ಣ. ಎಲ್ಲರ ಮೇಲೆ ಭರವಸೆ ಇಡುವ ಬದಲು ದೇವರ ಮೇಲೆ ಭರವಸೆ ಇಡುವುದರಿಂದ ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯ. ನೋವನ್ನ ನುಂಗಿ ಬದುಕುವ ಜೀವಗಳು ಯಾವತ್ತೂ ಇನ್ನೊಬ್ಬರನ್ನ ನೋಯಿಸುವುದಿಲ್ಲ. ಯಾಕೆ ಗೊತ್ತಾ? ಆ ಜೀವ ತನಗೆಷ್ಟೇ ನೋವಾದರೂ ಕೂಡ ಇನ್ನೊಬ್ಬರ ಖುಷಿ ಬಯಸುತ್ತಾ ಜೀವಿಸುತ್ತಿರುತ್ತದೆ.